ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಮಾದಾಪುರ ಗ್ರಾಮ ಪಂಚಾಯತ್ ಕ್ಷೇತ್ರದಿಂದ ಸವಳಂಗ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಸುನೀತಾ ಎ.ಕೆ. ರಂಗಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಎ.ಬಿ. ರಂಗಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ತಾವು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಚಟುವಟಿಕೆ ಮಾಡ್ತಿದ್ರಿ? ನಾವು ಕೃಷಿ ಇಲಾಖೆ ರೈತರಿಗೆ ಕೆಲಸ ಮಾಡ್ತಿದ್ವಿ. ಕೃಷಿ ಇಲಾಖೆ ಏನೋ ಸಣ್ಣ ಪುಟ್ಟ ರೈತರು ಬೇಕಾದ ಕಷ್ಟ ಸುಖ ಆಸರೆ ಆಗ್ತಿದ್ವಿ. ಕಾದ ಕೂಡಲೇ ಹೋಗ್ಲಿಕ್ಕೆ ಜನ ನಾವು ಸ್ಪಂದಿಸ್ತಿದ್ವಿ. ಹಾಗಾಗಿ ನಮ್ಮನ್ನ ಜನಗಳು ನಾವು ಚುನಾವಣೆ ಬೇಡ ಅಂತ ಹೇಳಿದ್ವಿ, ಆದ್ರೆ ಜನಗಳು ಬಿಡ್ಲಿಲ್ಲ. ನೀವು ನಿಂತ್ಕೊಂಡ್ರೆ ನಾವು ಆರಿಸ್ತೀವಿ, ಅಷ್ಟು ನೀವು ಮಾಡೋದ್ ಬೇಡ, ತೊಂದರೆ ತಗೋಬೇಡ್ರೆ, ಗೆಲ್ಸೆ ನಿಂತ್ಕೊಳ್ರಿ ಅಂತೇಳಿ ಬಹಳ ಪಣ ತೊಟ್ಟು ನಮ್ಗೆ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿ ನಮ್ಮ ಸವಳಂಗ ಗ್ರಾಮ ಪಂಚಾಯತಿಗೆ ಕಳಿಸಿಕೊಟ್ರು. ತುಂಬಾ ಧನ್ಯವಾದಗಳು ಸರ್. ಮೇಡಮ್, ಆಗಿದ್ಮೇಲೆ ತಾವು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಉಳಿತಾಯ ಮಾಡಿ ಸದಸ್ಯರಾಗಿದ್ರಿ ಅಲ್ವಾ? ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳ ನೀವು ನಿಮ್ಮ ಜೊತೆಗೆ ಯಾವ ತರನಾಗಿ ಪ್ರೀತಿ ವಿಶ್ವಾಸದಲ್ಲಿದ್ರು? ನಾವು ನಮ್ಮ ಜೊತೆಯಲ್ಲಿ ಜನಗಳು ಪ್ರೀತಿ ವಿಶ್ವಾಸ ಅಂದ್ರೆ ನಾವ್ ಹೇಳಿದ್ವಲ್ಲ, ಯಾವುದೇ ಕಷ್ಟ ಸುಖ ಇದ್ರು ಅಣ್ಣ ಬಾ ಅಂತ ಕರೆದ್ರೆ ನಾವ್ ಬರಲ್ಲ ಅನ್ನೋ ಮಾತೇ ಇಲ್ಲ. ನಡಿ ಹೋಗೋಣ, ಏನೇ ಕಷ್ಟ ಇದ್ರು ನೋಡೋಣ, ಮಾಡೋಣ, ನಮಗೆ ತಿಳಿದ್ ನಾಲ್ಕು ಮಾತಾಡೋಣ ಹೇಳ್ತೀವಿ. ಅವರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ನಾವ್ರಿಗೆಲ್ಲ ಸಲಹೆ ಕೊಟ್ಟೊತ್ತಿಗೆ ಆ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಚೆನ್ನಾಗಿದ್ರು, ಒಟ್ಟಾರೆ ಪ್ರೀತಿ ವಿಶ್ವಾಸ ಇದ್ರು ಜನಗಳು ನಮ್ಮ ಕಡೆಗೆ ನಮ್ಮ ಮಾತು ತಾವು ಹೇಳ್ತಿದ್ರಿ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿನ ಮೊದಲಿಗೆ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾವು ಆಯ್ಕೆ ಮಾಡ್ಕೊಂಡ್ರೆ ಜನ ಆಯ್ಕೆ ಮಾಡಿದ್ರು. ಹೆಂಗ ಆಯ್ಕೆ ಮಾಡಿದ್ರು? ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಅಂತ ಹೇಳಿಕೆ ನಾವು ಜನರ ಸೇವೆ ಮಾಡ್ಲೇಬೇಕು. ಬಂದದ್ದು ಗೌರ್ಮೆಂಟ್ ಇಂದ ಆಗ್ಲಿ ನಮ್ಮ ಕೈಲಿ ಆಗಿದ್ದಾಗ್ಲಿ ಸಹಕಾರ ಮಾಡ್ಲೇಬೇಕು ಅನ್ನೋ ವಿಚಾರಕ್ಕೆ ನಾವು ಹೋದ್ವಿ. ನಾವು ಬಂದು ಕೇಳಿದ್ದನ್ನ ಕೆಲಸ ಮಾಡ್ಕೊಡ್ತಾ ಇದೀವಿ. ಇವತ್ತು ಈ ನಮ್ಮಲ್ಲಿ ಗ್ಯಾಸ್ ಬಂದಿದಾವೆ ಮತ್ತು ಮನೆಗಳು ಬಂದಿದಾವೆ, ಮತ್ ಬೇರೆ ಬೇರೆ ಇತರ ಏನೋ ಬಂದ ಕೆಲಸಗಳನ್ನ ನಾವು ಸೇವೆ ಮಾಡ್ತಾ ಇದೀವಿ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಗ್ರಾಮ ಪಂಚಾಯತಿಗೆ ಆಯ್ಕೆಗೆ ಸುಮಾರು 1.5 ವರ್ಷ ಆಯ್ತಲ್ವ ಈಗ ನೀವು? ಹೌದು. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ವಿ? ನಮ್ಮಲ್ಲಿ ಕ್ಷೇತ್ರದ ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ನಮಗೆ ಹೊಸದು ಗೊತ್ತಾಗಿಲ್ಲ. ಈಗ ಸ್ವಲ್ಪ ಆದಷ್ಟು ಕೆಲಸ ಮಾಡಿಸ್ತಾ ಇದೀವಿ. ನಮ್ಮ MLA ಶಾಸಕರು ನಮ್ಮ ಪಕ್ಷದವರಾಗಿದ್ರು. ಅವ್ರ ಕಡೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮಲ್ಲಿ ಸುಮಾರು ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ನಮಗೆ ಕೆಲಸ ಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಕೆಲಸ ಕೊಟ್ಟು CC ರೋಡು ಮತ್ತೆ ಆಮೇಲೆ ಬಾಕ್ಷಿಣೆ ಮಾಡ್ಬೇಕು ಅಂತ ಮಾಡಿದ್ದಾರೆ. ಕೆಲವೊಮ್ಮೂರಲ್ಲಿ ಶಿವಲಾಲ್ ದೇವಸ್ಥಾನ 12 ಲಕ್ಷ ರೂಪಾಯಿ ಹಾಕಿದ್ದಾರೆ. ಮತ್ತೆ ಅಂಬೇಡ್ಕರ್ ನಿಗಮದ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅದು ಒಂದು 12 ಲಕ್ಷ ರೂಪಾಯಿ ಹಾಕಿದ್ದಾರೆ. ಕೆಲವು ನಮಗೆ ಆಮೇಲೆ ಶುದ್ಧ ಕುಡಿಯೋ ನೀರಿನ ಘಟಕ ಆಗಿದೆ. ಮತ್ತೆ ಇದು ನಮ್ಮ ದೇವಸ್ಥಾನಕ್ಕೆ ರುದ್ರ ದೇವಸ್ಥಾನ ಮತ್ತೆ ತಿಮ್ಮಪ್ಪ ದೇವರು ಎಲ್ಲಾ ದೇವರು ಆ ದೇವಸ್ಥಾನದಿಂದ ಅಲ್ಲೊಂದು 5 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಬೇರೆ ಬೇರೆ ಏನಾದ್ರು ಕೆಲಸ ಹೋದಾಗ ಕೆಲಸ ಪೂರೈಸಿದ್ವಿ. ಕೆಲಸ ಎಲ್ಲ CC ರೋಡ್ ಎಲ್ಲ ಕಡೆ ಆಗಿದೆ. SC ST ಜನರಲ್ ನಮ್ಮ ಯಾವುದೇ ಆಗಿರ್ಲಿ ಈ ರೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾವ ರೋಡ್ ಯಾವ್ದು ನಿಂತಿಲ್ಲ ಸರ್. ಆಗಿದ್ಮೇಲೆ ಬಾಕಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ್ದು? ಬಾಕಿ ಕೆಲಸ ಕಾರ್ಯಕ್ರಮಗಳು ಯಾವಪ್ಪ ಅಂದ್ರೆ ಬಾಗ್ ಚಿರಂಡಿ ಒಂದು, ಮತ್ತೆ ಸ್ವಲ್ಪ ಇಲ್ಲ ಸಂಧೆ ಮೂಲ ಇದ್ದಿರ್ಬೋದು. ಆಮೇಲೆ ಮತ್ತೆ ಈಗ ನಾವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಒಂದು ಕೆರೆ ನಮ್ಮೂರ್ ಪಕ್ಕ, ಆ ಊರ್ ಪಕ್ಕದ ಕೆರೆಯಲ್ಲಿ ಓಣಿ ಎತ್ತೋದು, ಓಡಿ ಚೊಕ್ ಮಾಡೋದು, ಕೋಡಿ ಕಟ್ಸೋದು. ಆಮೇಲೆ ಈ ಜನ ಮಕ್ಕಳು ಓಡಾಡ್ಲಿಕ್ಕೆ, ಬಾಲಿಕರು ಓಡಾಡ್ಲಿಕ್ಕೆ ಶಾಲೆಗೆ ಅದೊಂದು ರೋಡು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಅದೇ ಶಾಸಕರು ನಮ್ಮ ಚಂದಗೌಡರು ಈ ಒಂದು ರೋಡು 5 ಲಕ್ಷ ಆಗ್ತಿದ್ವಿ ಅಂತ ಹೇಳಿದ್ರು. ಅದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ಒಂದು ರೋಡು ಈ ದನ ಓಣಿಂದ ಹಿಡಿದು ಒಳಗುಂಬ್ರೆ ಹೋಗೋ ತನಕನು ಒಂದು 3 ಲಕ್ಷ ರೂಪಾಯಿ ರೋಡ್ ಹಾಕ್ಬಿಟ್ಟಿದ್ದಾರೆ. ಅದು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಒಂದು ಟೋಪಿನಿ ಕೆರೆ ಅಂತೇಳಿ ಅದಕ್ಕೂ ಜಿಲ್ಲಾ ಪಂಚಾಯತಿ ಮತ್ತು MLA ಸೇರಿ ಅದಕ್ಕೊಂದು 5-6 ಲಕ್ಷ ರೂಪಾಯಿ ಹಾಕಿದ್ರು ದುಡ್ಡನ್ನು, ಅದು ಉಣಿ ಎತ್ತಿದ್ವಿ. ತುಂಬಾ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳು ಇವತ್ತು ನಿಮ್ಗೆ ಸಾಕಾಗ್ತದ?
ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣ ಬೇಕು ಅಂತೇಳಿ MLAಗಳನ್ನಾಗ್ಲಿ ನಮ್ಮ ಗ್ರಾಮ ಪಂಚಾಯತ್ ಕೇಳ್ತಾ ಇದೀವಿ. ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಜನ ನಮಗೆ ಸ್ಪಂದನೆ ಮಾಡಿದಷ್ಟು ಹೆಚ್ಚಿನ ಸ್ಪಂದನೆ ಅವ್ರಿಗೆ ಮಾಡ್ಬೇಕು. ಅವರು ನಾವು ಏನೇ ಆಗ್ಲಿ ಅನುಕೂಲ ಮಾಡ್ಬೇಕು. ಇನ್ನು ಮುಂದೆ ಅವರು ನಾವು ಗಮನದಲ್ಲಿ ಅವ್ರ ತಲೆಯಲ್ಲಿ ಉಳಿಬೇಕು, ಅವ್ರ ಮನಸ್ಸಿನಲ್ಲಿ ಉಳಿಬೇಕು ಅನ್ನೋ ವಿಚಾರಕ್ಕೆ ನಾವು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇದೇ MLA ತಕ್ಕ ಹೋಗ್ಬಿಟ್ಟು ಸುಮಾರು ಒಂದು 40ರಿಂದ 50 ಮನೆಗಳು ಲೀಸ್ಟ್ ಮಾಡಿದ್ದೀನಿ. ಅದ್ ತಗೊಂಡು ಹೋಗಿ ಮಾಡ್ಕೊಂಬರಿ ಅಂತ ಹೇಳಿದ್ದಾರೆ. ಅದ್ ತಗೊಂಡೋಗಿ ಲೀಸ್ಟ್ ಮಾಡಿ ಕೊಡ್ಬೇಕು ಅಂತ ಮಾಡಿದ್ದೇನೆ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಈ ಗೌರವಧನ ಬಗ್ಗೆ ತಾವು ಏನಕ್ಕೆ ಇಷ್ಟಪಡ್ತೀರಿ? ಗೌರವಧನ ಬಗ್ಗೆ ನಾವು ಹೋಗ್ತೀವಿ, ಕರೀತಾರೆ, ತಿಂಗಳಿಗೆ ಒಂದ್ಸರಿ ಕರೀತಾರೆ, ಹೋಗ್ತೀವಿ. ಕುಳಿತುಕೊಂಡು ಹೇಳಿದವ್ರ ಮಾತು ಮೀಟಿಂಗ್ ಏನದ ಬಂದಿರ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಬಂದಿರ್ತಾರೆ. ಕೃಷಿ ಇಲಾಖೆಯವರು ಬಂದಿರಬಹುದು, ಆರೋಗ್ಯ ಇಲಾಖೆಯವರು ಬಂದಿರಬಹುದು, ಮತ್ತೆ SC/ST ಕರಪ್ಷನ್ ಬಂದಿರಬಹುದು, ಮತ್ತೆ ವೆಟರ್ನರಿ ಹಾಸ್ಪಿಟಲ್ ಬಂದಿರಬಹುದು. ಯಾರು ಬಂದಿರ್ತಾರ ಅದೇನ್ ಸಲಹೆ ಕೇಳ್ತಾರೋ ಅದನ್ನೆಲ್ಲ ಕೇಳ್ತೀವಿ, ಹೇಳ್ತೀವಿ. ಏನಲ್ಲಿ ಕಾಫಿ ತಿಂಡಿ ಕೊಡ್ತಾರೆ. ಗೌರವಧನ ಸಾಕಾಗುತ್ತೆ? ಗೌರವಧನ ಆಗಲ್ಲ. ಗೌರವಧನ ಆಗಲ್ಲ ಅಂತ ಹೇಳಿ ಹೆಂಗೆ ಅಂದ್ರೆ ಒಂದು ವರ್ಷದ ಇವತ್ತು ಒಂದು ದಿವಸ ಕೂಲಿನೇ 350ರಿಂದ 400 ರೂಪಾಯಿ ಇದೆ. ಅದು ನಾವು ಮಾಡ್ಲೇಬೇಕು, ಹೋಗ್ಲೇಬೇಕು. ಅದು 10 ಜನಕ್ಕೆ ಸಂಬಂಧಪಟ್ಟದ್ದು. ಗೌರ್ಮೆಂಟ್ ಕೊಡ್ಬಹುದು, ಇಲ್ಲ ಬಿಡಬಹುದು. ಅದು ಕೊಡಿ ಅಂತ ಹೇಳಿದ್ರೆ ದುಡ್ಡಿಗಾಗಿ ಆಸೆ ಪಟ್ಟಿದ್ರೆ ಹೋಗ್ತಾರೆ, ಗ್ರಾಮ ಪಂಚಾಯತ್ ಕೂತ್ಕೊಂತಾರೆ ಅಂತೇಳಿ ಇದನ್ನ ಜನ ಮಾತಾಡ್ತಾರೆ. ಬದಲಾವಣೆ ಆಗ್ಬೇಕಂತೀರಿ? ಬದಲಾವಣೆ ಆಗ್ಲೇಬೇಕು, ಹೆಚ್ಚಿನ ಪ್ರಮಾಣ ಆಗ್ಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಆಗಿದ್ಮೇಲೆ ಕೇರಳ ಮಾದರಿ ಒಂದು ವೈಶಿಷ್ಟ್ಯಮಯ ಗ್ರಾಮ ಪಂಚಾಯತಿ ಬಗ್ಗೆ ನಾವು ತಮ್ಗೆ ತಿಳಿಸಿದಲ್ವಾ? ಆ ಥರ ಒಂದು ಗ್ರಾಮ ಪಂಚಾಯತಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ನಾವು ಯಾವ ತರನಾಗಿ ಜನಗಳಿಗೆ ಸೇವೆ ಮಾಡ್ಬೋದು ಅನ್ನೋ ಮಾತು ಹೇಳ್ತೀವಿ. ನಾವು ಬಂದ್ರೆ ಈಗ ಅಲ್ಲಿನ ಹೆಚ್ಚು ಪ್ರಮಾಣ ಬಂತು ಅಂದ್ರೆ ಅದನ್ನ ಅವ್ರ ಮನೆ ಮೆಟ್ಗಳಿಗೆ ಹೋಗಿ ಇಂಥದ್ದು ನಿಮಗೆ ಬಂದಿದೆಯಪ್ಪ, ಇಂಥದ್ದು ಬಂದಿದೆ, ಈ ತರ ಮಾಡ್ಕೋಬೇಕು, ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನೇರವಾಗಿ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವತ್ತು ಗ್ರಾಮ ಸರ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷನೆಲ್ಲ ಗುರುತು ಮಾಡಿ ಇದನ್ನ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸಮಾವೇಶ ಮಾಡುತ್ತಾ ಈ ಒಂದು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದೆ. ಇಂಥ ಒಂದು ಸಂಸ್ಥೆಗೆ ತಾವೇನಕ್ಕೆ ಇಷ್ಟಪಡ್ತೀರಿ? ಯಾವ ತರ ಸಹಕಾರ ಕೊಡಕ್ಕೆ ಇಷ್ಟಪಡ್ತೀರಿ? ಯಾವ ತರ ಸಹಕಾರ ಅಂತ ಹೇಳಿದ್ರೆ ಅವ್ರು ಯಾವ ತರ ಸಹಕಾರ ಕೊಡ್ತಾರೋ ಅದಕ್ಕೆ ನಾವೇನ್ ಬೇಕು ಅದಕ್ಕೆ ಸಹಕಾರ ಕೊಡ್ತಾ ಇದೀವಿ. ಸಹಕಾರದಲ್ಲಿ ಒಟ್ಟು ಕಾರ್ಯಕ್ರಮಕ್ಕೆ ಅವನ್ನ ಮಾಡ್ತೀರಿ? ಹೌದು, ಅವನ್ನ ಹಾಕ್ತಿವಿ. ಅವರು ಸಹಕಾರಕ್ಕೆ ಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವು ಆಗ್ಲಿಕ್ಕೆ ರೆಡಿ ಇದೀವಿ. ಸರ್, ಆಗಿದ್ಮೇಲೆ ಇವತ್ತು ಗ್ರಾಮ ಸರ ಸಾಮಾಜಿಕ ಸೇವಾ ಸಂಸ್ಥೆ ತಮ್ಮನ್ನ ಗುರುತು ಮಾಡಿಬಿಟ್ಟು 10 ನಿಮಿಷಗಳ ಸಂದರ್ಶನ ಮಾಡಿ ಒಂದು ಅಭಿನಂದನಾ ಪತ್ರ ಕೊಡೋದ್ರ ಮುಖಾಂತರ ಇದನ್ನ ಅಂತರ್ಜಾಲದ ಮುಖಾಂತರವಾಗಿ ಇದನ್ನ ನೆಟ್ ಒಳಗೆ ಇದನ್ನ ಸೇವ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಏನ್ ಹೇಳಕ್ ಇಷ್ಟಪಡ್ತೀವಿ? ಈ ಸಂಸ್ಥೆ ಅಂದ್ರೆ ಇದೇ ಮಾಮೂಲಿ ಇದೆ ಅಲ್ರಿ. ಈಗ ಏನ್ ಹೇಳಬೇಕು ಅಂತ ಪರವಾಗಿಲ್ಲ, ಜನ ಆಗ್ತದೆ ಮಾಡ್ಲಿಕ್ಕೆ ನಾವು ಅದು ಉಪಯೋಗ ಕೊಡ್ತೀವಿ, ಮಾಡ್ಬೋದು. ಸೇವೆ ಮಾಡ್ತಿದೆ ಅಂದ್ರೆ ಒಂದು ಅದ್ಭುತವಾಗಿರ್ತಾರೆ ಅನ್ನೋ ಮಾತು ತಾವು ಹೇಳ್ತಿದ್ರೆ. ಹೌದೌದು, ಮಾಡ್ತೀವಿ. ಅದೆಲ್ಲ ಎರಡನೇ ಮಾತೇ ಇಲ್ಲ. ಸರ್, ಇಲ್ಲಿಯವರೆಗೆ ತಮ್ಮ ಅತ್ಯಮೂಲ್ಯದ ಸಮಯವನ್ನು ನಮ್ಮಲ್ಲಿ ಕಳೆದಕ್ಕಾಗಿ ನಮ್ಮ ಗ್ರಾಮ ಸರ ಸಾಮಾಜಿಕ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿಯವರಿಗಿಂದ ತಮಗೆ ಅಭಿನಂದನೆ ಹೇಳುತ್ತಾ, ಇನ್ನು ನೂತನವಾಗಿ ಆಯ್ಕೆಯಾಗಿ ಕಳೆದ 2 ವರ್ಷಗಳನ್ನು ಕಳೆದಿದ್ದೀರಿ. ಇನ್ನು ಉಳಿದ ಅವಧಿಗಳನ್ನು ಉತ್ತಮ ರೀತಿಯಲ್ಲಿ ತಾವು ಜನಗಳಿಗೆ ಪ್ರೀತಿಪೂರ್ವಕವಾಗಿ ಸೇವೆಗಳನ್ನು ಪೂರೈಸಲಿ ಅಂತ ನಾವು ತಮಗೆ ಶುಭ ಹಾರೈಸುತ್ತಾ ಈ ಒಂದು ಅಭಿನಂದನಾ ಪತ್ರ ಕೊಡುವ ಮುಖಾಂತರ ತಮಗೆ ಅಭಿನಂದನೆ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ.